ದೊಡ್ಡ ಬ್ಲಾಗೇ ಆಗಿರುತ್ತೆ. ಅದಕ್ಕೆ ಸಣ್ಣ ಗೆಸ್ಟ್ ಬಂದವ್ರೆ ನಮ್ಮ ಮನೆಯಲ್ಲಿ, ಉಳ್ಕಿದ್ದವರು ಊರಿಗೆ ಹೋಗ್ರೆ. ಆಕೆ ಕಟ್ ಮಾಡ್ತಾಳೆ, ಆಕಿನೇ ಎಡಿಟರ್. ಗಾಡಿ ನಿಲ್ಸೋದು ಎದಕ್ಕೆ ಅಂತಂದರೆ ಗೌತಮ್ ನೀನು ಸೈಕಲ್ ಜೊತೆ. ಹಾಯ್ ಎಲ್ಲೋ ಇವನ್ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಆಶಿಸ್ಕೊಂತ ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಅದ್ರ ಜೊತೆಗೆ ಬರ್ರಿ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಸ್ಕೂಲಿಗೆ ಓದ್ಬಿಟ್ಟು ಎಲ್ಲಿಗೆ ಹೊಟ್ಟಾರ ಅಂತ ಅನ್ಕೋಬೋದು ಗಾಯ್ಸ್. ನಾವು ಬೆಳಿಗ್ಗೆ ಸ್ಕೂಲಿಗೆ ಓದ್ಬಿಟ್ಟು ಮನೆಯಲ್ಲಿ ತಿರುಗಾಡೋದು ಕೆಲಸ ಅವೆಲ್ಲ ಮಾಡ್ತಾಯಿಲ್ಲ, ಬಂಕ್ ಮಾಡಿಬಿಟ್ಟಿವಿ. ಸ್ಕೂಲ್ ರಜೆ ಹಾಕಿದ್ದೀವಿ. ಗೌತಮಿಗೆ ಅವ್ರ ಮನೆಗೆ ಬಿಟ್ಟು ಸ್ವಲ್ಪ ತರಕಾರಿ ಹಣ್ಣು ಅಂತ ಬಂದವ್ರೆ, ತರಕಾರಿ ಸಾಮಾನು ಆದೇಶನ್ ಅಂತ ತೊಗೊಂಬಂದು ಕೊಟ್ಬಿಡ. ಬರೀ ಹೊಡೆದಿದೆ ಅದು ಗಾಯ್ಸ್, ಬರ್ರೆ ಟಾರ್ಚರ್. ಓಕೆ, ಇನ್ನೊಂದು ಹೇಳಬೇಕಿತ್ತು, ಇವತ್ತು ಬ್ಲಾಗ್ ಮಿನಿ ಬ್ಲಾಗ್ ಆಗಿರಲ್ಲ, ದೊಡ್ಡ ಬ್ಲಾಗೇ ಆಗಿರುತ್ತೆ. ಅದಕ್ಕೆ ಭಾಳ ಟೈಮ್ ಆಗಿದೆ. ಗೌತಮ್ ರೆಡಿ ಆಗಿಲ್ಲ ಇನ್ನು. ಗೌತಮ್ ಎಲ್ಲಿದೆ? ಜಲ್ದಿ ರೆಡಿ ಆಗ. ಅವ್ನು ರೆಡಿ ಆಗ್ತಾನೆ, ನಾವು ಟೈಮ್ ಪಾಸ್ ಮಾಡೋಣ ಅಲ್ಲಿ ತನಕ. ಇಲ್ಲಿ ಮನೇಲಿ ಸ್ವಲ್ಪ ಗೆಸ್ಟ್ ಬರೋಕಂತಾರೆ, ಅದಕ್ಕೆ ಸಾಮಾನು ತರ್ಸೋಕೊಂತಾರೆ. ರೊಟ್ಟಿ ಅಂತೂ ಸಿಗಲಿಲ್ಲ, ತರಕಾರಿ ಸಿಕ್ಕೈತೆ, ರೇಷನ್ ಸಾಮಾನು ಸಿಕ್ಕೈತೆ. ಅದಕ್ಕೆ ರೇಷನ್ ಸಾಮಾನು ಅವೆಲ್ಲ ತೊಗೊಂಡು ಮತ್ತು ಮನೆ ಮೇಲೆ ಹೋಗಿ ರೂಮ್ಸ್ ಇದ್ದಾವೆ ಅವೆಲ್ಲ ಕ್ಲೀನ್ ಮಾಡಬೇಕು. ನಂದು ಪಂಚರ್ ಆಗುತ್ತೆ ಇವತ್ತು ಗಾಡಿ, ನೋಡೋಣ. ನನ್ನ ಗಾಡಿ ಆ ಗಾಡಿ ಅಲ್ಲ, ಒಡೆಯ ಗಾಡಿ. ನಾನು ಪಂಚರ್ ಆಗ್ಬಿಡ್ತೀನಿ ಇವತ್ತು. ಗೌತಮ್ ಏನೋ ಬ್ಯುಸಿ ಆಗತ್ತಂತಾನೆ, ಅದು ಯಾವ ಥರ ಬ್ಯುಸಿ ಅಂತ ಅಂದರೆ ಪಾತ್ರೆ ತಿಕ್ಕೊಂತಾನೆ ಗೌತಮ್. ಯಾವಾಗಿಂದ ತಿಕ್ಕತ್ ಕಲ್ತೀಯೋ? ಹೌದಲ್ಲೇ, ವಾ ಆಮೇಲೆ ಸಿಗ್ತೀನಿ ನಿಮಗೆ. ಗೌತಮ್ ಪಾತ್ರೆ ತಿಕ್ಕೋದು ಕ್ಲೀನ್ ಮಾಡೋದಲ್ಲಿ ಬ್ಯುಸಿ ಆಗೋಣ. ಅಷ್ಟೊತ್ತಿಗೆ ನಾವು ರೊಟ್ಟಿ ಅವೆಲ್ಲ ತೊಗೊಂಡ್ಬಂದು ಕೊಟ್ಟು ಅವನಿಗೆ ಪಿಕಪ್ ಮಾಡೋಕ್ಕೆ ಬರೋಣ. ಬರ್ರಿ ಹೋಗೋಣ. ಅಂತೂ ಇಂತೂ ಗೌತಮ್ ನನಗೆ ಕಾಯಿಸಿ ರೆಡಿ ಆಗ್ಬಿಟ್ಟಾನ. ಈಗ ಬರೋಕಂತ ನೋಡಿ ಹೋಗೋಣ. ಬರಾಕ ಬಾರು, ಎತ್ಕೊಂಬ ಅಲ್ಲಿ ಇರ್ತೀನಿ ಗಾಡಿ ಹತ್ರ. ಕಸನೂ ಹಾಕೋದೈತೆ ಮನೇಲಿ. ನಾನು ಹೋಗಿ ಬಟ್ಟೆ ಹೊರ ಬರೀ ಹೋಗೋಣ. ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ವಿ. ಈ ಒಣೆಯಾಗ ಗಾಡಿ ನಿಲ್ಸೋದೇ ಕಷ್ಟ. ಗೌತಮಿನ ಸೈಕಲ್ ಡೀಲ್ ಆಗ್ಬಿಟ್ಟೈತೆ, ಯಾವನೋ ಎತ್ಕೊಂಡು ಹೋಗ್ಬಿಟ್ಟಾರೆ ಮೊನ್ನೆ. ಅವ್ನು ಬಂದಿ ಮೇಲೆ ಗಾಡಿ ನಿಲ್ಸೋದು ಎದಕ್ಕೆ ಅಂತಂದರೆ ಗೌತಮ್ ನಿನ್ನ ಸೈಕಲ್ ಜೊತೆ ಏನಾಗಿತ್ತು? ನಮ್ಮ ಗಾಡಿ ಅದಕ್ಕೆ ಸಪ್ರೇಟಾಗಿ ನಿಲ್ಸಿವಿ. ಈಗ 2 ಜನ ಹೋದರು ನೋಡೋಣ. ಓಕೆ ಗಾಯ್ಸ್, ಗೌತಮಿನ ಮನೆಯಿಂದ ಬಂದಾಯ್ತು. ಈಗ ಮೇಲ್ಗಡೆ ಬಂದಿದ್ದೆ, ಕೆಲಸ ಐತಿ ಅಂತ ಅಂದಲ್ಲ, ಮೇಲ್ಗಡೆ ಬಂದಿದ್ದೀನಿ. ಒಂದು ನಿಮಿಷ ಗೌತಮ್ ಚಲಿತೀಯೋ? ನಿಮಗೆ ರೂಮೆಲ್ಲ ಕ್ಲೀನ್ ಮಾಡಿ ಸಿಗ್ತೀವಿ. ಮನೆಯಲ್ಲೇ ಕ್ಲೀನ್ ಮಾಡಿ ಎಷ್ಟು ದೂರ ಆಗ್ಬಿಟ್ಟಿದೆ. 2 ತಿಂಗಳಾಗಿಲ್ಲ, 3 ತಿಂಗಳಾಗಿಲ್ಲ. ಮಾಡ್ಲೇ ಗೊತ್ತು, ಅರ್ಧಕ್ಕರ್ಧ ಕೆಲಸ ಆಗೈತೆ. ಕೆಲಸ ಎಲ್ಲ ಆಗಿದ್ಮೇಲೆ ನಮ್ಮ ಅಕ್ಕ ಬಂದಾಳೆ. ನಿನ್ನ ಮಕ್ಕ ತೋರಿಸ್ತ ತಿರುಗಿಸ್ಕೊಂಡು ಇವತ್ತು ತೋರಿಸಿ ಹೋಗ್ಲಿ. ಅರ್ಧ ಕೆಲಸ ಆಗಿದ್ಮೇಲೆ ಬಂದಾಳ. ಅರ್ಧಲ್ಲ, ಎಷ್ಟು 85 ಎಲ್ಲ 90% ಕೆಲಸ ಆಗಿದ್ಮೇಲೆ ಬಂದಾಳೆ ನೋಡಿ. ನಮ್ಮ ಇಷ್ಟೊತ್ತು ಮಾಡಿ ಒಳಗೋಗಿ ರೂಮ್ ತೋರಿಸು. ಹಿಂಗೆ ಮಾಡಿ ಗಲೀಜ್ ಮಮ್ಮಿ ಏನಲ್ಲಿ ಹುಚ್ಚಿಬಿಡ ಕಡಿ ನೊಟ್ಟು ಬಲ್ಟಿ ಎಲ್ಲ ಹುಚ್ಚಿಬಿಡ್ತಿ ಇಟ್ಬಿಡ. ಇದ್ರ ಕಾಲ್ ಕಟ್ ಮಾಡ್ಬಿಡ ಬರೀ ಗಾಯ್ಸ್. ಇದ್ರ ಕಾಲೇ ಇರಬಾರ್ದು. ಕಾಲ್ ಕಟ್, ಕೈ ಕಟ್ ಮಾಡ. ಕೈಯೂ ಕಟ್ ಆತ, ಇದ್ರದ್ದು ಕಿತ್ತು ಬಿಡ. ವಿಡಿಯೋ ಜಾಡಿಸ್ಬಿಟ್ಟು ಬಿಸಿಲಾಗ ಒಣಸೋಣ ಅಂತ ಹಾಕಿದ್ವಿ. ಬಟ್ ಮೇಲೆ ತಗಡ ಹಾಕ್ಬಿಟ್ರೆ ಬಿಸಿಲು ಅಷ್ಟು ಬರೋಲ್ಲ, ಅದಕ್ಕೆ ಕಾಂಪೌಂಡ್ ಮೇಲೆ ಹಾಕಿ
ತಪ್ಪಾತ್ಲೆ ಗೈಸ್, ಈ ರೂಮ್ ನಾನೇ ಕ್ಲೀನ್ ಮಾಡೀನಿ. ಅವ್ ಗೆಸ್ಟ್ ಬಂದು ಹೋಗಿ ಮೇಲೆ ಈ ರೂಮ್ ನಾನೇ ಕಬ್ಜಾ ಮಾಡ್ತೀನಿ, ಇಲ್ಲೇ ಶಿಫ್ಟ್ ಆಗ್ಬಿಡ್ತೀನಿ. ಅದೇ ಖುಷಿಗೆ ನಾನು ಕ್ಲೀನ್ ಮಾಡಿ, ಅದೇ ಖುಷಿ ಕ್ಲೀನ್ ಮಾಡಿದ್ದಕ್ಕೆ ಅಲ್ಲಿ ಹೋಗಿ ಶಿಫ್ಟ್ ಆಗ್ಬಿಟ್ಟು ಇದಕ್ಕೆ ಈಗ ಮಾಡಿ ಆಮೇಲೆ ಸಿಗ್ತೀವಿ. ಇವಾಗ ಊಟ ಮಾಡಕ್ ಹೋಗ್ತೀವಿ ನಾವು, ಆಮೇಲೆ ಸಿಗ್ತೀವಿ ಗಾಯ್ಸ್. ಬಾಯ್ ಗಾಯ್ಸ್. ಗಾಯ್ಸ್ ಈಗ ಗೌತಮ್ ಕೀಲಿ ಹಾಕ್ಬಿಟ್ಟ, ಕೆಳಗೆ ಹೋಗಿ ಬರೋಣ. ಅದೇ ಕೀಲಿ ಎಲ್ಲ ಹಾಕಿದ್ದಾನೆ. ಈಗ ಕೆಳಗೆ ಹೋಗಿ ಊಟ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ. ಗೈಸ್ ಈಗ ಕೆಳಗೆ ಹೊಂಟಿವಿ. ಗೌತಮ್ ಮೇಲೆ ನಮ್ಮ ಅಕ್ಕ ಬರೋಕಂತಾಳೆ. ಕ್ಯಾಮ್ರದಾಗ ನೋಡಿ ಸ್ವಲ್ಪ ಬಂದರೆ ಆಕೆ ಕಟ್ ಮಾಡ್ತಾಳೆ. ಆಕಿನೇ ಎಡಿಟರ್ ಅಂತ ಅನ್ನಕ್ಕಾಗಲ್ಲ. ನಡಿ ಜಲ್ದಿ ನಡಿ. ಓಕೆ ಕೆಳಗೆ ಬಂದೆ. ಹಾಂ ಬಂದೆ. ಭಾಳ ಇತ್ತು ಕೆಲಸ. ಇಲ್ಲಿ ಉಪ್ಪಿಟ್ಟು ಮಾಡ್ತಾರಂತ ಅಂತಿದ್ರು ಕಾಂಕ್ರೀಟ್ನ, ಬಟ್ ಕಾಂಕ್ರೀಟ್ ಮಾಡಲಿಲ್ಲ ನನ್ನ ಪುಣ್ಯಕ್ಕೆ. ಅನ್ನ ಸಾರು ಮಾಡೋರೆ. ಇದನ್ನ ಉಂಡು ಬಿಟ್ಟು ಹೋಗೋಣ ಮುಂದೆ, ಎಲ್ಲಿಗೆ ಹೋಗೋಣ ನೋಡೋಣ. ಟಿವಿಯಾಗ ಏನು ನೋಡ್ಕೊಂತ ಮುಕ್ಕೊಂಡ್ಬಿಟ್ಟಿತ್ತೇನೋ, ಇಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟೈತೆ ಬೇಕು. ಕಾಶ್ ರಿಮೋಟು ಪಕ್ಕೈತೆ. ಇಷ್ಟು ಡಿಪ್ರೆಷನ್ಗೆ ಹೋಗಿದ್ದು ಫಸ್ಟ್ ಟೈಮ್ ಹೋಗ್ಬಿಟ್ಟೈತೆ ನಮ್ಮ ಬಕ್ಕು. ಎದಕ್ಕೆ ಹೋಗೈತೆ ನಾವು ಡಿಪ್ರೆಷನ್ಗೆ. ಲಡ್ಡು ಅಂತ ಬೊಗಳಕ್ಕೆ ಹೊಂತೈತಿ ಅಂತ ಅಲ್ಲಿಗೆ ಹೊಂಟೀನಿ. ಅದು ರೊಟ್ಟಿ ಸಿಗಲಿಲ್ಲ, ಟೈಮ್ ಆಗೈತೆ. ಅವ್ರಿಗೆ ಅಂದಿದ್ದೆ ರೊಟ್ಟಿನೂ ಎತ್ಕೊಂಬರೋಣ ನನಗೆ. ನಮ್ಮ ಅಕ್ಕ ಸ್ಕೂಟಿ ಹೊಡಿತಾಳೆ ಇವತ್ತಿನಿಂದ ಕುತ್ಕೊಂಡು. ಹಾಂ ರೈಟಾ. ನಿನ್ನೆ ತೇರಿತ್ತಲ್ಲ ನಿನ್ನೆ, ಅದ್ರದ್ದು ಇನ್ನೂ ಏನು ತೆಗ್ದಿಲ್ಲ ನೋಡಿ. ತೇರು ಹಿಂಗೆ ಬಿದ್ದಿದೆ. ಸ್ವಾಮಿಯವ್ರು ತೆಗಿಸ್ ಮತ್ತೆ ಇದ್ರೊಳಗೆ ಇಡಿಸ್ತಾರೆ. ಇದ್ರೊಳಗೆ ಟೋಟಲ್ 100 ರೊಟ್ಟಿ ಹೇಳಿದ್ವಿ. ಈ ಕಡೆ ನಮ್ಮ ದೊಡ್ಡಮ್ಮರ ಮನೆ ಹತ್ರ ಎರಡು ನಮ್ಮ ದೊಡ್ಡಮ್ಮರ ಮನೆ ಹತ್ರನೇ. ಬಟ್ ದೊಡ್ಡಮ್ಮರ ಮನೆ ಪಕ್ಕಕ್ಕೆ ಒಬ್ರಿಗೆ ಹೇಳಿದ್ವಿ, ಈ ಕಡೆ ಓಣಿಯಲ್ಲಿ ಒಬ್ರಿಗೆ ಹೇಳಿದ್ವಿ. ಬಟ್ ಓಣಿಯಾಗೆ ಇರೋದು ಆಗಿಲ್ಲ. ದೊಡ್ಡಮ್ಮರ ಮನೆಗೆ ಇರೋದು ಆಗಾರದೆ ನೋಡೋಣ. ಲಡ್ಡು ಬಂದಿಕುಳೆ ಹೊಗಳ್ದ ಒಂದು ಹೆಸರು ಲಡ್ಡು. ನಮ್ಮಕ್ಕ ಅವನಿಗೆ ಹೊಡೆಯೋಕೊಂತಾರೆ ಗಾಯ್ಸ್, ನೋಡ್ರಿ ಗಾಯ್ಸ್. ಇಲ್ಲಿ ಪಾಪ ಮುದ್ದ ಅವನಿಗೆ ಎಷ್ಟು ಟಾರ್ಚರಿಂದ ಅವಳು. ಛೀ ಲೇ ಓಕೆ ಕೂಲ್ ಡೌನ್. ನಾನು ಹಿಂಗೆ ನೋಡ್ಬಿಟ್ಟು ಹಿಂಗೆ ಆಗ್ಬಿಟ್ಟ. ಅದನ್ನ ಒಂದು ಯಾಕೆ ಬಿಟ್ಟೆ. ಬರ್ರಿ ರೊಟ್ಟಿ ಆಗಿದೆ ನೋಡ್ಕೊಂಬರ. ನಡಿ ಒಳಗೆ. ಇಲ್ಲೇ ನೋಡಿ ದೊಡ್ಡಮ್ಮರ ಮನೆ ಕೇಳಿದ್ರು ರೊಟ್ಟಿ. ಆಂಟಿ ಇಲ್ಲಿ ಗಾಸಿಪಿಂಗ್ ನಡೀತೈತೆ ಇಬ್ಬರು ಮಧ್ಯೆ, ಆಂಟಿ ಮಧ್ಯೆ ಮತ್ತೆ ನಮ್ಮ ಮಕ್ಕಳ ಮಧ್ಯೆ. ರೊಟ್ಟಿ ಮಾಡಕ ಅಕ್ಕ. ಜಾನು ಈಕಿಂದ ಆಗದ. ಲಡ್ಡು ಮೇಲೆ ಹೋಗ, ಕುತ್ತಿಗೆಗೆ ನೋವು ಆಗ್ತದೆ. ನೋಡಿ ಕೂತಿಗೆ ಏನಾಗ್ತದೆ, ಕೂತಿಗೆ ಅದೇ 20 ರೂಪಾಯಿ ಕೊಟ್ಟು ಹೋಗೋಣ ಅಂತ. ಈಗ ಸಮಾಧಾನ ಆಗ್ತಿಲ್ಲ. ಅಂಗಡಿಗೆ ಹೋಗಿ ಏನಾರು ಕರ್ಕೊಂಬರ್ಬೇಕು. ಈಗ ತೊಗೊಂಬರ್ಬೇಕು. ಬರೀ ಕರ್ಕೊಂಡೋಗಿ ಕೊಡಿಸ್ತೀನಿ. ಓಕೆ ಗಾಯ್ಸ್, 2 ಕಡೆಯಿಂದ ರಿಜೆಕ್ಷನ್ ಸಿಕ್ತು. ರೊಟ್ಟಿ 2 ಕಡೆ ಆಗಿಲ್ಲ. 1 ಗಂಟೆಗೆ ಬರೋಣ. ಈಗ 11 ಗಂಟೆ ಆಗಿದೆ, 11-15 ಹಂಗಾಗಿದೆ. 1 ಗಂಟೆಗೆ ಸಿಗೋಣ. ಗಾಡಿ ಜಲ್ದಿ ತೆಗಿಯಾಕ. ನಾನು ಹೆವಿ ಡ್ರೈವರ್ ಅಲ್ಲ, ಅದಕ್ಕೆ. ಹೆವಿ ಡ್ರೈವರ್ ಗಾಯ್ಸ್, ಹೆವಿ ಡ್ರೈವರ್. ಹಳೆ ಬ್ಲಾಗ್ ನೋಡಿರ್ಬೋದು. ಕಾರ್ ತೆಗಿಬೇಕಾರೆ ಹೆಡ್ಲೈಟ್ ಬೇಕು. ಇನ್ನೂ ಆದರೂ ಡಿಪ್ರೆಷನಿಂದ ಬರಲಿಲ್ಲಲ್ಲ. ವ್ಯಾಲೆಂಟೈನ್ಸ್ ಡೇ ಐತಂತ ಇಷ್ಟು ಡಿಪ್ರೆಷನ್ ಇವು ನಂಬೇಕು ಹೋಗತ್ತಂತ ಗೊತ್ತಿದ್ದಿಲ್ಲ. ಅದೇ ನೋಡ್ರಿ ಇಲ್ಲಿ ಇಷ್ಟು ಡಿಪ್ರೆಷನ್. ಇಷ್ಟು ಟಿ ವಿ ನೋಡಿ ಮುಕ್ಕೊಂಡಿತ್ತು. ಈಗ ಹಂಗೆ ಟಿ ವಿ ರಿಮೋಟ್ ಸೈಡಿಗೆ ಇಟ್ಬಿಟ್ಟು ಮುಕ್ಕೊಂಡೈತಿ ಗೈಸ್. ಇಷ್ಟು ಡಿಪ್ರೆಷನ್ ವ್ಯಾಲೆಂಟೈನ್ಸ್ ಡೇಗೆ ಯಾರು ಇಲ್ಲ ಅಂತ ಇಷ್ಟು ಡಿಪ್ರೆಷನ್ ಹಾಕಂತ ಗೊತ್ತಿದ್ದಿಲ್ಲ ಗೈಸ್, ನಿಜವಾಗ್ಲೂ ಗೊತ್ತಿದ್ದಿಲ್ಲ.
ಗಾಯ್ಸ್ 2 ಸಲ 3 ಸಲ ರಿಜೆಕ್ಷನ್ ಆಗಿದ್ಮೇಲೆ ರೊಟ್ಟಿದು ಈ ಹೊಟ್ಟಿ ಅವರೇ ಫೋನ್ ಮಾಡಿದ್ರು ರೊಟ್ಟಿ ಆಗಿದೆ ಸೊ ಈಗ ತೊಗೊಂಡು ಹೋಗೋಕ್ಕಂತ ಹೊಟ್ಟಿವಿ. ಮತ್ತು ಫ್ರೆಶಪ್ ಎಲ್ಲ ಸ್ನಾನ ಎಲ್ಲ ಆಯ್ತು. ಇವತ್ತು ಕೆಲಸ ಇತ್ತು ಅಂತ ಭಾಳ ಟೈಮ್ ಆಯ್ತು. ಬನ್ನಿ ಹೋಗೋಣ, ರೊಟ್ಟಿ ಮತ್ತು ಮಾಲೆ ತೊಗೊಂಬರಬೇಕು. ಹೋಗ್ಬೇಕು ಗಾಯ್ಸ್. ಇವಾಗ ಹೂವಿನ ಮಾಲೆ ತೊಗೊಳಕ್ಕಂತ ಬಂದಿದ್ವಿ. ಯಾಕೆ ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಚೂಸ್ ಮಾಡಿದ್ದೀನಿ. ಇದು ನೋಡಿ ತೋರಿಸ್ತೀನಿ ನಿಮಗೆ ಆಮೇಲೆ. ಈಗ ಹೂವಿನ ಮಾಲೆ ಫಸ್ಟ್ ಹೂವಿನ ಮಾಲೆ ತೊಗೊಳಕ್ಕಂತಾನೆ ಬಂದಿದ್ವಿ. ಇದು ನೋಡಿದ್ರೆ ನಮಗೆ ಇದು ಇಷ್ಟ ಆಗಿದೆ. ಈ ಮಾಲೆ ಆ ಮಾಲೆ ಇಷ್ಟ ಆಗಿದೆ. ಬಟ್ ನೋಡೋಣ ಯಾಕೆ ತೊಗೊಳ್ತೀನಿ, ನಿಮಗೆ ತೋರಿಸ್ತೀನಿ ಯಾಕೆ ತೊಗೊಳ್ತೀನಿ. ಈಗ ರೊಟ್ಟಿ ತರಕ್ಕಂತ ಬಂದೀನಿ. ಅಯ್ಯಪ್ಪ ರೊಟ್ಟಿ ತೊಗೊಂಡು ಮತ್ತು ಗಾಡಿ ಹತ್ರ ನಮ್ಮ ಕೈಲಿ ಬನ್ನಿ ಬರ ಆಯ್ತು. ಅಲ್ಲಿಂದ ವಿಡಿಯೋ ಮಾಡ್ಕೊಂಬರೋಣ. ಉಲ್ಟಾ ಕ್ಯಾಮರಾ ಇಟ್ಕೊಂಡ್ಬಿಟ್ಟೆ. ಇದು ಇಷ್ಟು ರೊಟ್ಟಿ ಐತೆ. ಒಳ್ಳೆ ಒಳ್ಳೆ ಇದು ಇಷ್ಟು ರೊಟ್ಟಿ ಹಿಡ್ಕೊಂಡು ಹೋಗ್ಬೇಕು ಗುರು ಅಲ್ಲಿ ತನಕ. ಏನು ಮಾಡೋದು. ಆ ಸಣ್ಣ ಗೆಸ್ಟ್ ಬಂದವ್ರೆ ನಮ್ಮ ಮನೆಯಲ್ಲಿ. ಉಳ್ಕಿದವರು ಊರಿಗೆ ಹೋಗ್ರೆ. ಆ ಸಣ್ಣ ಗೆಸ್ಟ್ ಯಾರಂದರೆ ಇಲ್ಲಿ ನನ್ನ ಕೇಳ ಆಯನ್. ಹಾಂ ಗಾಯ್ಸ್, ಚಳಿ ಚಳಿ ಆ ಚಳಿ ಬಾಳೆ ಹೋಗ್ಬಿಟ್ಟಿದೆ ನಂದು. ಯಾಕಂದರೆ ನಮ್ಮ ಅಕ್ಕ ಈಗ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಕರ್ಕೊಂಡು ಹೋಗ್ತಾಳೆ ನನಗೆ ಇಲ್ಲಿ ತಂದೆಯಲ್ಲಿ ಹಾಕಿಂಗ್ ಗಡ್ಯಾಗ. ಬರ್ರಿ ಹೋಗೋಣ. ಓಕೆ ಗಾಯ್ಸ್, ಈಗ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಜಲ್ದಿನೇ ಎಷ್ಟು ಹಾಕ್ಸ್ತಾಳೆ ಅನ್ನೋ ಗೊತ್ತಿಲ್ಲ. ಎಷ್ಟು ಹಾಕ್ಸ್ತಾಳೆ ನೋಡಿಬಿಟ್ಟು ಜಲ್ದಿ ಹೋಗೋಣ. ಜಲ್ದಿ ಜಲ್ದಿ ಹಾಕ್ಸಲಿ ಅಪ್ಪ. ಏನು ಚಳಿ ಐತಿ. ನಮ್ಮ ಅಕ್ಕ 290 ರೂಪಾಯಿ ಹಾಕ್ಸ್ಕೊಂಡವಳೆ ಗಾಯ್ಸ್. ಅಕ್ಕರ ಚಳಿ ಇಲ್ಲ. ಓಕೆ ಗಾಯ್ಸ್, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯಿತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚೆನ್ನಾಗಿದೆ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.